ವಿಶ್ವನುಡಿ ನಿಮ್ಮ ಅಂಗೈಯಲ್ಲೇ ಪ್ರಪಂಚ ಸುದ್ದಿ. ಇನ್ನು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಈ ಮಾನ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮನ್ನು ನೇಮಿಸಿದ್ದಾರೆ. ಏನು ಅಭಿವೃದ್ಧಿ ನಿಗಮ ಅಂತ ಒಂದು ವಿಚಾರ ಬಂದಾಗ ಇಡೀ ಸಮುದಾಯದ ಅಭಿವೃದ್ಧಿ ಆಗಬೇಕು, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಈ ಸವಿತಾ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ತಲುಪಬೇಕು, ಸರ್ಕಾರದ ಸವಲತ್ತುಗಳು ತಲುಪಬೇಕು ಅಂತಕ್ಕಂಥ ವಿಚಾರ ಮಾಡಿ ಏನು ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ನಮ್ಮ ಜನ ಹೆಚ್ಚು ಸುಸಂಸ್ಕೃತ ಇದ್ದಾರೆ. ಮತ್ತು ಬೆಳಗ್ಗೆ ಎದ್ದರೆ ಸೇವಾ ಮನೋಭಾವದಿಂದ ಎಲ್ಲ ಜಾತಿ ಜನಾಂಗದವರಿಗೆ, ಎಲ್ಲ ಧರ್ಮದವರಿಗೆ ಒಂದು ಜಾತಿ ಕೇಳಿದೆ ಅಥವಾ ಅವರ ಹಿನ್ನೆಲೆ ಕೇಳಿದೆ ಅಥವಾ ಅವ್ರು ಸ್ನಾನ ಮಾಡಿದರೋ ಇಲ್ಲೋ ಅನ್ನೋದು ಕೇಳಿದೆ, ಅವ್ರು ಕೊಳಕಾಗಿ ಬಂದರೂ ಸರಿ, ಕ್ಲೀನಾಗಿ ಬಂದರೂ ಸರಿ, ಯಾವುದೇ ಅವತಾರದಲ್ಲಿ ಬಂದರೂ ಸಹಿತ ಅವರಿಗೆ ಸೇವೆ ಮಾಡೋದ್ರ ಮುಖಾಂತರ ಈ ಸಮಾಜದ ಒಳ್ಳೆಯ ಒಂದು ಸುಸಂಸ್ಕೃತರಾಗಿದ್ದಾರೆ. ಹಾಗಾಗಿ ಇಂಥವರಿಗೆ ಒಂದು ಏನು ನಮ್ಮ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತಕ್ಕಂಥ ವಿಚಾರ ಮಾಡಿ ಈ ಒಂದು ಸರ್ಕಾರ ನಮಗೆ ಕಳಿಸಿದೆ. ಹಾಗಾಗಿ ನಿಗಮದಲ್ಲಿರ್ತಕ್ಕಂಥ ಗಂಗಾ ಕಲ್ಯಾಣ ಇರ್ಬೋದು. ಗಂಗಾ ಕಲ್ಯಾಣ ಅಂದರೆ ಒಂದು 2 ಎಕರೆ ಜಮೀನು ಇರ್ತಕ್ಕಂಥವ್ರಿಗೆ ಸುಮಾರು 4.6 ಲಕ್ಷ ರೂಪಾಯಿಗಳನ್ನು ನಮ್ಮ ಸರ್ಕಾರದಿಂದ ಕೊಡ್ತಾಯಿದ್ದೀವಿ. ಅದೇ ರೀತಿ ಸ್ವಯಂ ಉದ್ಯೋಗದ ಮುಖಾಂತರ 1 ಲಕ್ಷ ರೂಪಾಯಿಗಳು ಸಬ್ಸಿಡಿ ಸಮೇತ ನಾವು ಕೊಡ್ತಾಯಿದ್ದೀವಿ. ಮತ್ತು ಕಾರ್ ಲೋನು ಅಂದರೆ ಒಂದು ಟ್ಯಾಕ್ಸಿ ಇರ್ಬೋದು ಅಥವಾ ಗೂಡ್ಸ್ ಗಾಡಿ ಇರ್ಬೋದು, ಈ ಥರದ್ದೊಂದು ಸವಲತ್ತಿಗೋಸ್ಕರ ನಾವು ಅದಕ್ಕೆ ಸುಮಾರು 3 ಲಕ್ಷ ರೂಪಾಯಿಗಳನ್ನು ನಾವು ಸಬ್ಸಿಡಿ ಒಂದು ಉತ್ತೇಜನವಾಗಿ ನಾವು ಕೊಡ್ತಾಯಿದ್ದೀವಿ. ಮತ್ತು ಏನು ಮಕ್ಕಳಿಗೆ ಎಜುಕೇಷನ್ಗೆ ಅವರು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡ್ತಾರೆ ಅಂದರೆ ಅವರಿಗೆ 25 ಲಕ್ಷದಿಂದ 50 ಲಕ್ಷ ರೂಪಾಯಿ ತನಕ ಬಡ್ಡಿ ರಹಿತ, ಬಡ್ಡಿ ಇಲ್ಲದೆ ಅವರಿಗೆ ಒಂದು ಎಜುಕೇಷನ್ ಲೋನ್ ಅಂತ ಕೊಡೋಂಥ ಸವಲತ್ತುಗಳಿರ್ಬೋದು. ಹೆಣ್ಣುಮಕ್ಕಳಿಗೆ ಬ್ಯೂಟಿ ಪಾರ್ಲರ್ಗೆ ಅವರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಕ್ಕಂಥ ಸವಲತ್ತುಗಳಿರ್ಬೋದು, ಎಲ್ಲ ಸಬ್ಸಿಡಿ ಮುಖಾಂತರ ಕೊಡ್ತಾಯಿದ್ದೀವಿ. ಇವೆಲ್ಲ ಸವಲತ್ತುಗಳು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ಏನು ಮಾನ್ಯ ಸರ್ಕಾರ ನನಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯವನ್ನು ನಾನು ನೀಯತ್ತಾಗಿ ನೀಟಾಗಿ ಮಾಡಬೇಕು ಅಂತ ಸದುದ್ದೇಶದಿಂದ ಎಲ್ಲರೂ ಅವರು 106 ಕಿಲೋಮೀಟ್ರಿಂದ ಬೆಂಗಳೂರಿಗೆ ಬರೋದಲ್ಲ, ನಾನೇ ನಿಮ್ಮ ಸೆಲೂನಿಗೆ ಬರ್ತಾಯಿದ್ದೀನಿ, ನಾನೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಿಮ್ಗೆ ತಲುಪಿಸ್ತೀನಿ ಅನ್ನೋ ಒಂದು ಉದ್ದೇಶದಿಂದ. ಮತ್ತು ಈಗ ಭಾಳಷ್ಟು ಆಧುನಿಕವಾಗಿ ಏನು ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗಳಾಗಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಅದನ್ನು ಅರಿವು ಮೂಡಿಸೋದ್ರ ಮುಖಾಂತರ ಮತ್ತು ಸವಲತ್ತುಗಳು ಯಾರು ಸಿಕ್ಕಿಲ್ವೋ ಅವರಿಗೆ ಸಿಗಬೇಕು, ಬಡವರಿಗೆ ಒಂದು ಸರ್ಕಾರದ ಅನುಕೂಲಗಳು ಮತ್ತು ಸರ್ಕಾರ ಸವಲತ್ತುಗಳು ಸಿಗಬೇಕು ಅಂತ ಸದುದ್ದೇಶದಿಂದ ಇಡೀ ಕರ್ನಾಟಕ ಪ್ರವಾಸ ಮಾಡ್ತಾಯಿದ್ದೀವಿ ಸರ್. ಇದಕ್ಕೊಂದು ಇತಿಶ್ರೀ ಹಾಡಬೇಕು ಅಂತೇಳ್ಬಿಟ್ಟು ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಯಾರು ಈ ಪದವನ್ನು ಉಪಯೋಗಿಸ್ತಾರೋ, ಯಾರು ಈ ಪದದಿಂದ ನಮ್ಮ ಜನ ಭಾಳ ನೊಂದಿದ್ದಾರೆ, ಭಾಳ ಪ್ರಾಮಾಣಿಕರು ನನ್ನ ಜನ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಕಳ್ತನ ಗೊತ್ತಿಲ್ಲ ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಲಿ ರೌಡಿಸಮ್ ಗೊತ್ತಿಲ್ಲ, ಇನ್ನೊಬ್ಬರನ್ನ ಮೋಸ ಮಾಡೋದು ಗೊತ್ತಿಲ್ಲ, ಕೊಲೆ ಅಂತೂ ನೋಡಿ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಕರ್ನಾಟಕದಲ್ಲಿರ್ತಕ್ಕಂಥ 30-32 ಡಿಸ್ಟಿಕ್ಕಿನ ಜಿಲ್ಲೆಗಳಲ್ಲಿ ಅಷ್ಟು ಜೈಲುಗಳಿರ್ತವೆ. ಅಷ್ಟೂ ಜೈಲಲ್ಲಿ ನೀವು ಹುಡುಕಿ ಒಬ್ಬರು ಸವಿತಾ ಸಮಾಜದವ್ರು ಸಿಗೋದಿಲ್ಲ. ಇದರ ಅರ್ಥ ಏನು ಅಂದರೆ, ಪ್ರಾಮಾಣಿಕ ಬದುಕ್ತಕ್ಕಂಥ ಜನ, ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಜನ ಈ ಕ್ಷೌರಿಕ ಜನರನ್ನು ಕೆಣಕಿದ್ರೆ ನಿಮ್ಮ ಸೇವೆ ಮಾಡ್ತೀವಿ. ಬಟ್ ನೀವು ನಮ್ಮನ್ನು ಕೀಳಾಗಿ ಕೇವಲವಾಗಿ ಅವಮಾನ ಉಪಯೋಗಿಸಿದ್ರೆ ಇದರ ಅರ್ಥ ಏನು? ಅದಕ್ಕೆ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ. ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಯುವಕರು ಇದನ್ನು ಖಂಡಿಸಿದ್ದಾರೆ, ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ. ಈಗ ಉದ್ದೇಶ ಏನು ಅಂದರೆ, ಮಾನ್ಯ ಸರ್ಕಾರಕ್ಕೆ ನೋಡಿ ಈ ರೀತಿಯಾದ ನಮಗೆ ಅವಮಾನ ಆಗ್ತಾಯಿದೆ, ಹಾಗಾಗಿ ನಾವು ಈ ಸಮಾಜದಲ್ಲಿ ಮುಖ್ಯ ವಾಹಿನಿಯಲ್ಲಿ ನಮ್ಮನ್ನು ನಾವು ಬಿಂಬಿಸ್ಕೊಳ್ಳೋದಕ್ಕೆ ನಮ್ಗೆ ಕಷ್ಟ ಆಗ್ತಾಯಿದೆ. ಹಾಗಾಗಿ ನಮಗೆ ಸ್ವಾಭಿಮಾನ ಬದುಕಬೇಕು, ಗೌರವಯುತವಾದ ನಾವು ಬದುಕಬೇಕು ಅಂತಕ್ಕಂಥ ವಿಚಾರ ಮಾಡಿದಂಥ ಎಲ್ಲ ನಮ್ಮ ಅಧ್ಯಕ್ಷರುಗಳು ಏನು ಇದ್ದಾರೆ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರೆಲ್ಲ ಸೇರಿ ಕರ್ನಾಟಕ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಇದಕ್ಕೊಂದು ಕಾಯ್ದೆ ತರಬೇಕು. ಯಾರು ಈ ಪದವನ್ನು, ಈ ಹಜಾಮ ಅಂತಕ್ಕಂಥ ಪದವನ್ನು ಉಪಯೋಗಿಸ್ತಕ್ಕಂಥವ್ರಿಗೆ, ಬೈಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಒಂದು ಹೊಸ ಕಾಯ್ದೆ ತಂದು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಒಂದು ಕಾಯ್ದೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗ ನಾವು ಮಾನ್ಯ ಸರ್ಕಾರಕ್ಕೆ ಈ ಒಂದು ಇಡೀ ಕರ್ನಾಟಕದ ಎಲ್ಲರೂ ಸೇರಿ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಅವರಲ್ಲೂ ಸಹಿತ ನಾವು ಒಂದು ಕೇಳ್ಕೊಳ್ತಾ ಇದ್ದೀವಿ. ಇದೇ ಯೋಜನೆಗಳು ಬೇಕಾ, ಆ ಯೋಜನೆಗಳನ್ನು ಜನಕ್ಕೆ ತಲುಪಿಸ್ಬೇಕು ನಮ್ಮ ಸರ್ಕಾರದಿಂದ ಅಂತ ಉದ್ದೇಶದಿಂದನೇ ನಾನು ಬಂದಿರೋದು. ಯಾಕೆಂದರೆ ಭಾಳಷ್ಟು ಜನಕ್ಕೆ ಅರಿವಿನ ಕೊರತೆ ಇರ್ತಾಯಿದ್ದೀನಿ. ನೋಡಿ, ನಮ್ಮ ಜನ ಹೇಗೆ ಅಂದರೆ, ಬೆಳಗ್ಗೆ ಪಾಪ 6:30-7 ಗಂಟೆಗೆ ಹೋಗಿ ಸಲೂನಲ್ಲಿ ಕೂತ್ಕೊಂಡ್ರೆ ರಾತ್ರಿ 9:30-10 ಗಂಟೆ ತನಕ ಅವರು ಹೊರಗಡೆ ಬರೋದಿಲ್ಲ.
ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬೇರೆ ವಲಸಿಗರು ಬೇರೆ ಬೇರೆ ಬಾಂಗ್ಲಾದೇಶ ಬೇರೆ ಬೇರೆ ರಾಜ್ಯಗಳಿಂದ ವಲಸಿಗರು ಬಂದು ನಮ್ಮ ಇದನ್ನು ಸಹಿತ ಕಸ್ಕೊತಾ ಇದ್ದಾನೆ. ಕಸುಬು ಇದ್ದಿದ್ದೇ ನಮಗೆ 2 ಕಸುಬು, ಒಂದು ಕ್ಷೌರಿಕ ಒಂದು ಕಸುಬು, ಮತ್ತೊಂದು ಮಂಗಳವಾದ್ಯ ನಾದಸ್ವರ ಡೋಲು ನುಡಿಸ್ತಕ್ಕಂಥದ್ದು. ಆ 2 ಅದು ಅದಕ್ಕೆ ಬರ್ತಾಯಿಲ್ಲ. ಅವರು ಮಂಗಳವಾದ್ಯ ನುಡಿಸೋದಕ್ಕೆ ಭಾಳ ಕಷ್ಟ ಇದೆ, ಅದೆಲ್ಲ ಬರೋದಿಲ್ಲ. ಈ ಒಂದು ವೃತ್ತಿಯಲ್ಲಿ ಇವತ್ತು ದುಡ್ಡು ಕಾಸು ಬರ್ತಾಯಿದೆ, ಅತಿ ಹೆಚ್ಚು ಒಂದು ಸಂಪಾದನೆ ಇದೆ ಅಂತಕ್ಕಂಥ ವಿಚಾರ ಮಾಡಿದಂಥ ಬೇರೆ ಬೇರೆ ಸಮುದಾಯದವರು ಎಲ್ಲ ಬರ್ತಾಯಿದ್ದಾರೆ. ಬರಲಿ ಸಂತೋಷ, ಯಾಕೆಂದರೆ ಒಂದು ಸಂವಿಧಾನದಲ್ಲಿ ಎಲ್ಲ ಯಾರು ಬೇಕು ಮಾಡ್ಬೋದು. ಆದರೆ ನಮ್ಮ ಜನ ತಲತಲಾಂತರಗಳಿಂದ ಇದನ್ನೇ ಅವರು ನಂಬ್ಕೊಂಡಿರ್ತಕ್ಕಂಥವ್ರು, ಜೀವನ ಮಾಡ್ತಾಯಿರ್ತಕ್ಕಂಥವ್ರು, ಇವರಿಗೆ ಪರ್ಯಾಯ ವ್ಯವಸ್ಥೆ ಈ ಸರ್ಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸಹಿತ ನಾವು ಸರ್ಕಾರದ ಮುಂದೆ ಇಡ್ತೇವೆ. ಸರ್, ಕೊನೆಯದಾಗಿ ಈಗ ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಇದ್ದಾರೆ ಸರ್, ಡಾಕ್ಟ್ರುಗಳಾಗಿದ್ದಾರೆ, ಪ್ರೊಫೆಸರ್ಗಳಾಗಿದ್ದಾರೆ, ಒಳ್ಳೊಳ್ಳೆ ಹುದ್ದೆಗಳಿದ್ದಾರೆ. ಆದರೂ ಅವರು ಸಮಾಜದ ಬಗ್ಗೆ ಹೇಳ್ಕೊಳ್ಳೋಕೆ ಹಿಂಜರಿತಾರೆ. ಸಂತವ್ರಿಗೆ ಏನಾದರೂ ಹೇಳ್ತೀರಾ? ಖಂಡಿತ ಅವರು ಇದುವರೆಗೂ ಹಿಂಜರಿತಾ ಇದ್ದರು. ಈಗ ಯಾವಾಗ ಈ ಸಿ ಟಿ ರವಿ ಪ್ರಕರಣ ಆದಮೇಲೆ ಅವರೆಲ್ಲರೂ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಭಾಳ ನೋವು ತಿಂದವರು, ನೋಡಿ ನಾವಂತೂ ಯಾವುದೋ ಸನ್ನಿವೇಶ ಸಂದರ್ಭ ಹಾಗಾಗಿ ನಾವು ಗುರುತಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾವುದೋ ಒಂದು ಆಫೀಸಲ್ಲೋ ಇನ್ನೊಂದರ ಮತ್ತೊಂದರಲ್ಲಿ ನಾವು ಕೆಲಸ ಮಾಡ್ತಾಯಿರ್ತೀವಿ, ಅಲ್ಲಿ ಬೇರೆ ಮಂದಿ ಜಾಸ್ತಿ ಇರ್ತಾರೆ. ಈ 70-80 ಜನ ಇರ್ತಕ್ಕಂಥ ಒಂದು ಆಫೀಸಲ್ಲಿ ನಾವು ಒಬ್ಬರು ಇಬ್ಬರು ಇರ್ತೀವಿ. ಅವ್ರು ಈ ಪದ ಉಪಯೋಗಿಸಿದಾಗ ನಮ್ಗೆ ಭಾಳ ನೋವಾಗುತ್ತೆ. ಹಾಗಾಗಿ ನಾವು ಬೇರೆ ಸಮುದಾಯ ಅಂತ ಹೇಳ್ಕೊಂಡು ನಾವು ಗುರುತಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಇವತ್ತು ನೀವು ಮಾಡ್ತಕ್ಕಂಥ ಒಂದು ವಿಚಾರ ನಮ್ಗೆ ಭಾಳ ಇಷ್ಟ ಆಯಿತು. ಅದೇ ರೀತಿ ಒಂದು ಮುಂದಿನ ದಿನಗಳು ಕಾಯ್ದೆ ತರಬೇಕು ಅಂದರೆ ನಾವೆಲ್ಲ ನಿಮ್ಮ ಒಟ್ಟಿಗೆ ಇದ್ದೀವಿ ಅಂತೇಳ್ಬಿಟ್ಟು. ನೋಡಿ, ಹೈಕೋರ್ಟ್ಗಳಲ್ಲಿದ್ದಾರೆ, ಹೈಕೋರ್ಟ್ ಜಡ್ಜ್ಗಳಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿದ್ದಾರೆ, ಇವರು ವಕೀಲರಿದ್ದಾರೆ, ಮತ್ತು ಡಾಕ್ಟ್ರುಗಳಿದ್ದಾರೆ, ಆ್ಯಕ್ಟ್ರುಗಳಿದ್ದಾರೆ, ಎಲ್ಲ ಫೀಲ್ಡಲ್ಲೂ ನಮ್ಮ ಜನ ಇದ್ದಾರೆ. ಆದರೆ ಯಾಕೆ ಮೇಲಕ್ಕೆ ಏನು ಬೆಳೆದಂಥವ್ರು ಯಾಕೆ ಈ ಸಮುದಾಯ ಅಂತ ಹೇಳ್ಕೊತಾ ಇದ್ದಾರೆ, ಈ ಒಂದು ಈ ಥರ ಈ ಜನ, ಈ ಅರಕುಬಾಯಿ ಜನ ಈ ರೀತಿಯಾಗಿ ನಮ್ಮನ್ನು ಕೇವಲ ಮಾಡ್ತಾರೆ ಅನ್ನೋ ಉದ್ದೇಶದಿಂದ. ಆದರೆ ಈಗ ಅದನ್ನೆಲ್ಲ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರಿಗೂ ನಾನು ಒಂದು ಮಾತು ಮನವಿ ಮಾಡ್ತೀನಿ, ದಯವಿಟ್ಟು ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ನೀವು ಈ ಸಮಾಜದಲ್ಲಿ, ಈ ಸಂವಿಧಾನದಲ್ಲಿ, ಈ ಪ್ರಕೃತಿಯಲ್ಲಿ ನಮಗೆಲ್ರಿಗೂ ಸಮಾನವಾದ ಹಕ್ಕಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ನಾನೇನು ಹೊಸದಾಗಿ ನಿಮ್ಗೆ ಹೇಳಬೇಕು ಅವಶ್ಯಕತೆ ಇಲ್ಲ. ನೀವು ಈಗ ನಿಮ್ಮ ತಂದೆ ಹೆಸರು ಹೇಳಬೇಕು ವಿನಃ ಅವ್ನು ಇನ್ನೊಬ್ಬ ಶ್ರೀಮಂತ ಇದೆ ಅಂದ್ಬಿಟ್ಟು ಕೋಟ್ ಹಾಕ್ಕೊಂಡಿರ್ತಾನೆ, ಚಿನ್ನ ಹಾಕ್ಕೊಂಡಿರ್ತಾನೆ, ಅವನ ಹೆಸರು ಹೇಳಕ್ಕೆ ಬರೋದಿಲ್ಲ. ನಿಮ್ಮ ಅಪ್ಪ ಪಂಚೆ ಉಟ್ಕೊಂಡಿದ್ರು, ನಿಕ್ಕರ್ ಹಾಕಿದ್ರು, ನಿಮ್ಮ ಅಪ್ಪನೇ ಈ ಜಗತ್ತಿಗೆ ತಂದು ಕೊಟ್ಟನು. ಹಾಗೆ ನಿಮ್ಮ ಒಂದು ಪ್ರೇಮ ಇರಬೇಕು. ನಮ್ಮ ಸಮುದಾಯ, ನಮ್ಮ ಜನಾಂಗ ಯಾರಿಗೇನು ಕಡಿಮೆ ಇಲ್ಲ. ಜೊತೆಗೆ ನಾವು ಸೇವಾ ಮನೋಭಾವ ಮಾಡ್ತಕ್ಕಂಥವ್ರು. ನಾವೇನು ಬೇರೆ ದೇಶದಿಂದ ವಲಸೆ ಬಂದವರಲ್ಲ, ಅಥವಾ ಬೇರೆ ಗ್ರಹದಿಂದ ಬಂದಂಥವರಲ್ಲ. ಈ ಮಣ್ಣಿನ ಮಕ್ಕಳು. ಈ ಒಂದು ಸಂವಿಧಾನದಲ್ಲಿ ನಮಗೆ ಹಕ್ಕುಗಳಿದೆ, ಸರ್ಕಾರದಲ್ಲಿ ಹಕ್ಕುಗಳಿದೆ ಅನ್ನೋ ಒಂದು ವಿಚಾರ ಮಾಡಿ ಅವರು ಖಂಡಿತ ಇನ್ನು ಮುಂದೆ ಅವ್ರನ್ನ ಬಿಂಬಿಸ್ಕೊಬೇಕು. ಈಗ ನಿಮಗೆಲ್ಲ ಎಲ್ರಿಗೂ ಗೊತ್ತು, ಎಲ್ಲ ಆ ಸಮುದಾಯದ ಲೀಡರ್ಗಳೆಲ್ಲ ಒಟ್ಟಿಗೆ ಸೇರ್ಕೊಳ್ತಾರೆ, ಇದು ಮಾಡ್ತಾರೆ. ಮತ್ತು ನಾವು ಎಲ್ಲ ಒಂದು ಧರ್ಮದವ್ರ ಮನೆ ಮಕ್ಕಳ ಥರ ಇದ್ದೀವಿ. ನಾವು ಯಾಕೆ ಒಟ್ಟಾಗಿರಬಾರ್ದು ಅನ್ನೋದು ಅರ್ಥ ಮಾಡಿಕೊಂಡು ಅವರು ಖಂಡಿತ ಅವ್ರು ಬರಬೇಕು. ಇತ್ತೀಚಿನ ಯುವಕರಿಗೆಲ್ಲ ಪ್ರೇರೇಪಣೆ ಆಗಬೇಕು ಅವರು, ಮತ್ತು ಅವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಅವರಲ್ಲಿ ನಾನು ಮನವಿ ಮಾಡ್ಕೊತೀನಿ.